ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ನೂರವೊಂದು ಸುರೂಪದಿಂ ಶಾಂತಿ ರಮಣತಾನನ್ನ ನೆನಿಪೈ ನೂರ ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹ ನೈವತ್ತ ಐದು ವಿಕಾರ ಮನದೊಳು ಸಂಕರ್ಷಣೈನೂರು ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ ನೂರವೊಂದು ಸುರೂಪದಿಂ ಶಾಂತಿರಮಣನು ಶಾಂತಿರಮಣ ತಾನು ಅನ್ನ ನೆನಿಪನು 500 ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನು 55 ವಿಕಾರ ಮನದೊಳು ಸಂಕರ್ಷಣ 500 ಚತುರ ಅಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ. ಆಯಾ ಕೋಶಗಳಲ್ಲಿರ್ತಕ್ಕಂತಹ ಭಗವದ್ ರೂಪಗಳ ಸಂಖ್ಯೆಗಳನ್ನ ಹೇಳ್ತಾ ಬಂದರು. ಈಗ ವಿಶೇಷವಾಗಿ ಆಯಾ ಕೋಶದಿಂದ ಆಯಾ ಕೋಶದ ಆಕಾರದಲ್ಲಿರ್ತಕ್ಕಂತಹ ಭಗವಂತನ ರೂಪಗಳು. ಅಂದ್ರೆ ಈಗ ಅನ್ನಮಯ ಕೋಶ ಅಂತ ಸ್ವೀಕಾರ ಮಾಡಿದಾಗ ಅನ್ನಮಯ ಕೋಶದಲ್ಲಿ ಅನ್ನಾಕಾರದಿಂದ ಪರಮಾತ್ಮ ಇದ್ದಾನೆ. ಪ್ರಾಣಮಯ ಕೋಶ ಅಂತ ಸ್ವೀಕಾರ ಮಾಡಿದಾಗ ಪ್ರಾಣ ಎಂಬಂತಹ ಆಕಾರದಿಂದ ಪರಮಾತ್ಮ ಅಲ್ಲಿದ್ದಾನೆ. ಆ ರೂಪಗಳನ್ನ ಇವಾಗ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅನ್ನ, ಪ್ರಾಣ, ಮನ, ವಿಜ್ಞಾನ, ಆನಂದ, ಈ 5 ರೂಪಗಳಲ್ಲಿ ಎಷ್ಟೆಷ್ಟು ಈ ರೂಪಗಳಿಂದ ಎಷ್ಟೆಷ್ಟು ಸಂಖ್ಯೆಗಳಿಂದ ಪರಮಾತ್ಮ ಆ ಕೋಶದ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಇಲ್ಲಿ ನಮಗೆ ಈಗ ತಿಳಿಸ್ತಾ ಹೋಗ್ತಾ ಇದ್ದಾರೆ. 101 ಸುರೂಪದಿಂ, 101 ಸ್ಪಷ್ಟವಾಗೇ ಇದೆ. 101 101 ಸುರೂಪದಿಂ ಅಂತಾರೆ. ಸಮೀಚೀನವಾಗಿರ್ತಕ್ಕಂಥದ್ದು ಪರಮಾತ್ಮನ ರೂಪ. ಕಿಂಚಿತ್ತು ದೋಷಾದಿಗಳಿಲ್ಲ, ದೋಷದ ಲವಲೇಶವೂ ಇಲ್ಲದೆ ಇರತಕ್ಕಂತಹ ಪರಮಾತ್ಮನ ಸಮೀಚೀನವಾಗಿರ್ತಕ್ಕಂತಹ ರೂಪಗಳು. ಎಷ್ಟು? 101 ರೂಪಗಳಿಂದ. ಯಾವ ರೂಪ? ಶಾಂತಿರಮಣ ಅಂತಾರೆ. ಅಂದ್ರೆ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು ಅನ್ನ ನೆನಿಪನು. ಅನ್ನಮಯ ಕೋಶದಲ್ಲಿ ಪರಮಾತ್ಮ ಅನ್ನ ಅಂತ ಆಯಾ ಆಕಾರದಿಂದ ಅನ್ನಾಕಾರ, ಆ ಅನ್ನಮಯ ಕೋಶದ ಆಕಾರಕ್ಕೆ ಹೆಸರು ಅನ್ನ ಅಂತ. ಅದರಿಂದ ಪರಮಾತ್ಮ ಅನ್ನ ಅಂತ ಕರೆಸ್ಕೊಳ್ತಾನೆ. ಅನ್ನ ನೆನಿಪನು. ಎಷ್ಟು ರೂಪಗಳು ಅಂತಂದ್ರೆ ಅದಕ್ಕಂತಾರೆ 101 ಅಂತ ಹೇಳಿ. ಯಾಕೆ 101 ಅಂತಂದ್ರೆ 101 ಯಾಕಾಯ್ತು ಅಂದ್ರೆ ಅನ್ನ ಅನ್ನೋದನ್ನ ಬಿಡಿಸಿ ಅ ಅನ್ನೋದು 1, ನ ಇದೆಯಲ್ಲ, ನಾಗೆ ನಾವತ್ತಿದೆ, ನಕಾರ ತ ದ ದ ನ ಆಗತ್ತೆ. ತಿರ್ಗಾ ಇನ್ನೊಂದ್ಸತಿ ನಾ ಇಟ್ಕೊಳ್ಬೇಕು. ಅಂದ್ರೆ 5 + 5 ಅದನ್ನ 10 ಅಂತ ಇಟ್ಕೊಳ್ಬೇಕು. 1 ಮತ್ತೆ 10 ಇದನ್ನ ಉಲ್ಟಾ ಓದಬೇಕು. ಓದಿದಾಗ ಎಷ್ಟಾಯ್ತು? 101 ಅಂತಂತ ಆಯ್ತು. 101 10 1 ಅಂತ ಬರ್ಕೊಂಡು ಹಿಂದಿಂದ ಓಡಬೇಕು. ಏನಂತ? 101 ಅಂತ ಓದಿದಾಗ ಆ ರೂಪಗಳ ಸಂಖ್ಯೆ ನಮಗೆ ಸಿಕ್ತು. ಅನ್ನ ಅನ್ನ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ ಪರಮಾತ್ಮ. 101 ಸುರೂಪದಿಂ ಶಾಂತಿರಮಣ ತಾನು ಅನ್ನ ನೆನಿಪನು. ಆಮೇಲೆ 500 ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. ಪ್ರಾಣಾಖ್ಯ ಪ್ರದ್ಯುಮ್ನ, ಪ್ರಾಣ ಎಂಬ ಹೆಸರಿನ ಪ್ರಾಣಮಯ ಕೋಶದಲ್ಲಿರ್ತಕ್ಕಂತಹ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಎಷ್ಟು ರೂಪಗಳಿಂದಿರ್ತಾನೆ ಅದಕ್ಕೆ ಹೇಳಿದ್ರು 500 ಮೇಲ್ಮೂರಧಿಕ ದಶ. 3 + 10 ಅದನ್ನ ಅರ್ಥ ಮಾಡ್ಬಿಡೋಣ. 3 + 10 ಅಂತಂದ್ರೆ 13 ಆಯ್ತು. ದಶ ಅಂದ್ರೆ 10,
ಮೂರಧಿಕ ದಶ, ಮೂರನ್ನ ಸೇರಿಸಿ 10ಕ್ಕೆ ಅಂದ್ರೆ 13 ಅಂತ ಆಯ್ತು. ಆಯ್ತಾ? ಮೇಲ್ ಮೂರಧಿಕ ದಶ ಯಾವುದರ ಮೇಲೆ ಇಟ್ಕೊಳ್ಬೇಕು? 500ಕ್ಕೆ ಸೇರಿಸ್ಕೊಳ್ಬೇಕು. ಅಂದ್ರೆ 513 ಅಂತ ಆಯ್ತು. 513. 500 ಪ್ಲಸ್ ಮೇಲ್ ಮೂರಧಿಕ ದಶ ಅಂತಂದ್ರೆ 13. 500 ಪ್ಲಸ್ 13 513 ಆಯ್ತು. ಅಲ್ಲ ಯಾಕಾಯ್ತು 513 ಅಂತಂದ್ರೆ ತಿರ್ಗಾ ಪ್ರಾಣ ಅನ್ನೋ ಶಬ್ದವನ್ನ ಒಡೆದು ನೋಡ್ಬೇಕು. ಅಲ್ಲಿ ಅ ಅಣ್ಣ ಅಂತ ಬಿಡಿಸ್ಬೇಕು. ಸುಮ್ನೆ ಪ್ರಾಣ ಅಂತ ಎಷ್ಟು ಬಿಡಿಸಿದ್ರೆ ಬರೋದಿಲ್ಲ. ಪ್ಲಸ್ ಅಕಾರ ಪ್ಲಸ್ ನಕಾರ ಇದಿಷ್ಟನ್ನು ಬಿಡಿಸ್ಬೇಕು. ಪಕಾರ ಎಷ್ಟನೇ ಅಕ್ಷರ? ಪಕಾರ ಅಂತಂದ್ರೆ ಮೊದಲನೇ ಅಕ್ಷರವೇ. ರಕಾರ ಎಷ್ಟನೇ ಅಕ್ಷರ? ರ, ಅದು ಎರಡನೇ ಅಕ್ಷರ ಆಯ್ತು. ಸೊ 1 ಪ್ಲಸ್ 2 ಇದೆಷ್ಟನ್ನ ಸೇರಿಸಿದ್ರೆ 3 ಆಯ್ತು. ಸೊ ಅನ್ನೋದ್ರಿಂದ 3 ಅನ್ನೋ ಸಂಖ್ಯೆಯನ್ನ ಇಟ್ಕೊಳ್ಬೇಕು. ಇನ್ನು ಅಕಾರ ಏನಿದೆ ಅದು 1 ಅಂತಂತ ಆಯ್ತು. 3 1 ಆಯ್ತು. ಇನ್ನು ಣ ನ ಏನಿದೆ ಅದು 5ನೇ ಅಕ್ಷರ ಆಯ್ತು. 3 1 5 ಇದನ್ನ ಉಲ್ಟಾ ಮಾಡಿ ಓದಿದ್ರೆ 513 ಅಂತ ಆಯ್ತು. ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೇಲ್ ಮೂರಧಿಕ 500 ಮೇಲ್ ಮೂರಧಿಕ ದಶ ಪ್ರಾಣಾಖ್ಯ ಪ್ರದ್ಯುಮ್ನ. ಪ್ರಕೃಷ್ಟವಾದಂತಹ ಚೇಷ್ಟೆಗಳನ್ನ ಪರಮಾತ್ಮ ಎಲ್ಲರ ಕೈಯಲ್ಲೂ ಮಾಡಿಸ್ತಾನೆ. ಆದ್ದರಿಂದ ಅವನಿಗೆ ಪ್ರಾಣ ಅಂತ ಹೆಸರು. ಅವನೇ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪ್ರಾಣಮಯ ಕೋಶದಲ್ಲಿ ಆ ಪ್ರಾಣ ಎಂಬಂತಹ ಆಕಾರದಿಂದ ಅವನು ಇದ್ದಾನೆ ಅಂತ ಚಿಂತನೆಯನ್ನ ಮಾಡಬೇಕು. ಪ್ರಾಣಾಖ್ಯ ಪ್ರದ್ಯುಮ್ನ. ಇದಾದ ಮೇಲೆ ತೋರುತಿಹನು 55 ವಿಕಾರ ಮನದೊಳು. ಈ ಮನಸ್ಸು ಅನ್ನುವಂಥದ್ದು ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು. ಸದಾಕಾಲ ಒಂದು ಕಡೆ ಇರೋದೇ ಇಲ್ಲ. ಎಲ್ಲೋ ಏನೋ ಕೆಲಸವನ್ನ ಮಾಡ್ತಾ ಇರ್ತೇವೆ, ಇನ್ನೆಲ್ಲೋ ಮನಸ್ಸಿರುತ್ತೆ. ಅದರಿಂದ ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ವಿಕಾರವನ್ನು ಹೊಂದುತ್ತಾನೆ ಇರುತ್ತೆ ಕ್ಷಣ ಕ್ಷಣಕ್ಕೂ ಕೂಡ ವಿಷಯ ಪದಾರ್ಥಗಳ ಸಂಪರ್ಕದಿಂದ. ಅಂತಹ ವಿಕಾರವನ್ನ ಹೊಂದುವಂತಹ ಮನಸ್ಸಿನ ಒಳಗಡೆ ಮನೋಮಯ ಕೋಶದಲ್ಲಿ ಮನ ಅನ್ನುವಂತಹ ರೂಪದಿಂದಲೇ ಪರಮಾತ್ಮ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ ತೋರುತಿಹನು ಅಂತಾರೆ. 55 ಸ್ಪಷ್ಟವಾಗಿದೆ. 55 55 ಅಲ್ಲ. ಯಾಕೆ 55? ಮನ ಅನ್ನೋದನ್ನ ಬಿಡಿಸ್ಬಿಡಿ. ಪಾಪ ಬಾಬ ಮ ತ ದ ದ ನ ಅಷ್ಟೇ. 55 ಈ ಕಡೆಯಿಂದ ಹೋದ್ರು 55, ಏನು ತೊಂದರೆನೇ ಇಲ್ಲ ಅಲ್ಲಿ. ಆಯ್ತಾ? ಇನ್ನು 55 ಆಯ್ತು. ತೋರುತಿಹನು ಅಂತಾರೆ. ಅಲ್ಲ ಏನ್ ತೋರುತಿಹನು ಅಂತಂದ್ರೆ ಯಾರಿಗೆ ತೋರಿಸ್ಕೊಳ್ತಾನೆ ಅಂತಂದ್ರೆ ಆಯಾ ಅಭಿಮಾನಿ ದೇವತೆಗಳೇನಿದ್ದಾರೆ, ಆಯಾ ಕೋಶದ ಒಳಗಡೆ ತದಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಆಯಾ ದೇವತೆಗಳಿಗೆ ಇಷ್ಟಿಷ್ಟು ರೂಪಗಳಿಂದ ಪರಮಾತ್ಮ ತನ್ನ ದರ್ಶನವನ್ನ ಕೊಡ್ತಾ ಇರ್ತಾನಂತೆ. ಅದಕ್ಕೆ ತೋರುತಿಹನು 55 ರೂಪಗಳಿಂದ ಮನ ಅನ್ನುವಂತಹ ಶಬ್ದವಾಚ್ಯನಾಗಿ ಪರಮಾತ್ಮ ಇದ್ದಾನೆ ಮನೋಮಯ ಕೋಶದಲ್ಲಿ ಆಯಾ ಆಕಾರದಿಂದ. ಇನ್ನು ಸಂಕರ್ಷಣ 584 ವಿಜ್ಞಾನಾತ್ಮ ವಿಶ್ವಾಖ್ಯ. ಅಲ್ಲಿ ವಿಕಾರ ಮನದೊಳು ಸಂಕರ್ಷಣ. ಶಾಂತಿಪತಿಯಾಗಿರ್ತಕ್ಕಂಥ ಅನಿರುದ್ಧನನ್ನ ಮೊದಲು ಹೇಳಿದ್ರು, ಆಮೇಲೆ ಕೃತಿಪತಿ ಪ್ರದ್ಯುಮ್ನನ್ನ ಹೇಳಿದ್ರು. ಇವಾಗ ಜಯಾಪತಿ ಸಂಕರ್ಷಣನನ್ನ ಮನಸ್ಸಿನ ಒಳಗಡೆ ಇಟ್ಕೊಳ್ಬೇಕು. ಅದಾದ್ಮೇಲೆ 584 500 ಅಂತಂದ್ರೆ 500 ಅಂತ ಗೊತ್ತಾಯ್ತು. ಚತುರಾಶೀತಿ, ಅಶೀತಿ ಅಂದ್ರೆ 80, ಚತುರಾಶೀತಿ ಅಂತಂದ್ರೆ 84. ಆದ್ರಿಂದ ನೇರವಾಗಿ ಹೇಳಿದ್ದಾರೆ 584 ಅಂತ ಆಯ್ತು. 500 ಚತುರಾಶೀತಿ ವಿಜ್ಞಾನ ಅಂತ ವಿಜ್ಞಾನ ಕೋಶಕ್ಕೆ, ವಿಜ್ಞಾನಮಯ ಕೋಶಕ್ಕೆ ಬರ್ತಾ ಇದ್ದಾರೆ. ವಿಜ್ಞಾನಮಯ ಕೋಶದ ಒಳಗಡೆ ವಿಜ್ಞಾನ ಅನ್ನುವಂತಹ ರೂಪದಿಂದ ಆ ಆಕಾರದಿಂದ ಪರಮಾತ್ಮ 584 ರೂಪಗಳಿದ್ದಾನೆ. ಅಲ್ಲ 584 ಯಾಕಾಯ್ತು ಅಂತಂದ್ರೆ ವಿಜ್ಞಾನ ಅನ್ನೋದನ್ನ ಬಿಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ವಿ ಅನ್ನೋದು ಯಾರ ವ ಅನ್ನೋದು 4 ಅನ್ನೋ ಸಂಖ್ಯೆಯನ್ನೇ ಇಟ್ಕೊಳ್ಬೇಕು. ಅಲ್ಲಿ ಜ್ಞಾ ಇದೆ, ಜ ಮತ್ತೆ ಜ್ಞಾ ಅದು ಎರಡೂ ಸೇರಿ ಜ್ಞಾ ಅಂತ ಆಗಿದೆ. ಆದ್ರಿಂದ ಜಕಾರಕ್ಕೆ 3ನೇ ಅಕ್ಷರ ಚ ಚ ಜ ಆಗುತ್ತೆ. ನ್ಯ ಚ ಚ ಜ ಜ ನ್ಯ ಅದು 5ನೇ ಅಕ್ಷರ.
ಸೊ 3 + 5 ಎಷ್ಟಾಯ್ತು? 8 ಅಂತಂತ ಆಯ್ತು. 8 ಆಯ್ತು. ಇವಾಗ ವಿ ಆಯ್ತು, ಜ್ಞ ಆಯ್ತು, ನ ದ ನ ಇಟ್ಕೊಳ್ಳಿ, 5 ಆಯ್ತು. ಸೊ ಎಷ್ಟಾಯ್ತು? 4 ಆಯ್ತು, 5 ಆಯ್ತು, ಆಮೇಲೆ 5 ಆಯ್ತು. ಇವಾಗ ನಾವು 4 ಆಯ್ತು, ಮೊದಲು 4 ಆಯ್ತು, ವಿ ಅನ್ನೋದ್ರಿಂದ 4 ಆಯ್ತು, ಆಮೇಲೆ 8 ಆಯ್ತು, ಆಮೇಲೆ 5 ಆಯ್ತು. ಇದನ್ನ ಉಲ್ಟಾ ಓದಿದಾಗ 584 ರೂಪಗಳು ಅಂತ ಬರುತ್ತೆ. ವಿಜ್ಞಾನ ಅನ್ನೋದ್ರಿಂದ 584 ರೂಪಗಳನ್ನ ಇಲ್ಲಿ ಇಟ್ಕೊಳ್ಬೇಕು ಅಂತ ಇದನ್ನ ತಿಳಿಸ್ತಾ ಇದ್ದಾರೆ. ವಿಜ್ಞಾನಾತ್ಮ ವಿಶ್ವಾಖ್ಯ, ವಿಶ್ವರೂಪಿಯಾಗಿರತಕ್ಕಂತಹ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅವನೇ ವಿಜ್ಞಾನಮಯ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನೇ ವಾಸುದೇವ ಅಂತ ಕರೆದ್ರು. ಅವನನ್ನೇ ವಾಸುದೇವ ಅಂತ ಇಲ್ಲಿ ಇಟ್ಕೊಳ್ಬೇಕು ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ಒಟ್ಟು 4 ಕೋಶಗಳನ್ನ ಹೇಳಿದ್ರಿ ಇಲ್ಲಿ. ಒಂದು ಅನ್ನಮಯ ಕೋಶ, ಇನ್ನೊಂದು ಪ್ರಾಣಮಯ ಕೋಶ, ಇನ್ನೊಂದು ಮನೋಮಯ ಕೋಶ, ಮತ್ತೆ ವಿಜ್ಞಾನಮಯ ಕೋಶ. ಅದರೊಳಗಡೆ ಅನ್ನ, ಪ್ರಾಣ, ಮನ, ವಿಜ್ಞಾನ. ಅನ್ನ 101, ಪ್ರಾಣ 500 ಮೇಲ್ 3 ಅಧಿಕ ದಶ, ಅದನ್ನ ಹೇಳಿದ್ರಲ್ಲ, ಎಷ್ಟಾಯ್ತು? 513 ಅಂತ ಆಯ್ತು. ಇನ್ನು ಮನಸ್ಸಿಗೆ 55 ಅಂತ ಹೇಳಿದ್ರು. ಇನ್ನು ಕೊನೆಯದಾಗಿ ವಿಜ್ಞಾನಕ್ಕೆ ಎಷ್ಟು ಹೇಳಿದ್ರು? 584 ಅಂತ ಹೇಳಿದ್ರು. ಇಷ್ಟು ರೂಪಗಳನ್ನು ಕೂಡ ಚಿಂತನೆಯನ್ನ ಮಾಡಬೇಕು ಅಂತ ಇಲ್ಲಿ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಆನಂದಮಯವನ್ನ ಹೇಳಬೇಕು. ಇವಾಗ ಅದನ್ನ ಮುಂದಿನ ಪದ್ಯದಲ್ಲಿ ಆನಂದಮಯ ಕೋಶದಲ್ಲಿ ಆನಂದ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ವಿಚಾರವನ್ನ ಮುಂದಿನ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.